ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ದಿವಸದ 30ನೇ ದಿವಸಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿವಸ ನಾವು ದೇವರ ವಾಕ್ಯದ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ಅದರ 6-7 ವಚನಗಳನ್ನು ಓದಿಕೊಳ್ಳೋಣ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕೈಕಾಲುಗಳಿಗೆ ಹರಳುಗಳು ಬಂದವು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ದಿನಮಾನಗಳಲ್ಲಿ ನಾವು ಉಪವಾಸ ದಿವಸಗಳಾಗಿ ಆಚರಿಸುತ್ತಿರುವಾಗ ಸೌಖ್ಯದಾಯಕನಾಗಿರುವಂಥ ಯೇಸು ಸ್ವಾಮಿಯನ್ನು ಈ ದಿನಮಾನಗಳಲ್ಲಿ ನಾವುಗಳು ಆರಾಧಿಸ್ತಾ ಇದ್ದೇವೆ, ನಾವು ಧ್ಯಾನಿಸ್ತಾ ಇದ್ದೇವೆ. ಸತ್ಯವೇದದಲ್ಲಿ ನೋಡುವಾಗ ಹುಟ್ಟುಕುಂಟನು ಪೇತ್ರನ ಮೂಲಕ ನಡೆಯುವ ಶಕ್ತಿಯನ್ನು ಹೊಂದಿದ್ದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪೇತ್ರನ ಮೂಲಕವಾಗಿ ಒಬ್ಬ ಹುಟ್ಟುಕುಂಟನಿಗೆ ಸೌಖ್ಯವಾಗುವುದನ್ನು ಈ ವೇದ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ದೇವರು ಸೌಖ್ಯದಾಯಕನಾಗಿದ್ದಾನೆ. ದೇವರ ನಾಮದ ಮೂಲಕವಾಗಿ ಅನೇಕರಿಗೆ ಸೌಖ್ಯ ಉಂಟಾಗ್ತದೆ. ಇಲ್ಲಿ ಪೇತ್ರನು ಹೇಳುವಂಥ ಒಂದು ಮಾತು, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೂ ಬಲ ಬಂದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯಲ್ಲಿ ಮಾತ್ರ ಸೌಖ್ಯ, ಯೇಸು ಸ್ವಾಮಿಯಲ್ಲಿ ಮಾತ್ರ ಆರೋಗ್ಯ ಎಂಬುದಾಗಿ ಸತ್ಯವೇದ ಹೇಳುವ ಹಾಗೆ ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ಯೇಸು ಸ್ವಾಮಿಯ ನಾಮದ ಮೂಲಕವಾಗಿ ಆಕಾಶದ ಕೆಳಗಾಗಲಿ, ಆಕಾಶದ ಮೇಲಾಗಲಿ, ಭೂಮಿಯ ಕೆಳಗಾಗಲಿ ಯಾವುದೇ ರೀತಿಯಲ್ಲಿ ಸೌಖ್ಯ ಉಂಟಾಗುವುದು ಕಾರಣ ಯೇಸು ಸ್ವಾಮಿಯಲ್ಲಿ ಮಾತ್ರ ಆ ಸೌಖ್ಯ ನಮಗೆ ಉಂಟಾಗುವುದು. ನಾವು ಪ್ರಾರ್ಥಿಸುವಾಗೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಬುದಾಗಿ ನಾವು ಉಚ್ಚಾರಣೆ ಮಾಡ್ತೇವೆ. ಆದರೆ ಇಲ್ಲೂ ಕೂಡ ಪೇತ್ರನು ಯೇಸು ಸ್ವಾಮಿಯ ಹೆಸರಿನಲ್ಲಿ ನೀನು ಎದ್ದು ನಡೆದಾಡು ಎಂಬುದಾಗಿ ಹೇಳುವಂಥದ್ದು ಶಕ್ತವಾಗಿರುವಂಥ ಅಥವಾ ಗಟ್ಟಿಯಾದಂಥ ಒಂದು ಮಾತನ್ನು ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಈ ದಿನಮಾನಗಳಲ್ಲಿ ನಾವು ಪ್ರಾರ್ಥಿಸುವಂತಹ ಪ್ರಾರ್ಥನೆಗಳು, ಆರಾಧನೆಗಳು, ಧ್ಯಾನಗಳು ಎಲ್ಲ ಕೂಡ ಅದು ಯೇಸು ಸ್ವಾಮಿಯ ನಾಮದ ಮೂಲಕವಾಗಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಬೆಳಗಿನ ಸಮಯ ದೇವರ ವಾಕ್ಯದೊಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಳುವಂಥ ನಿಜವಾದ ಸಂದೇಶ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಪೇತ್ರನು ಆ ಹುಟ್ಟುಕುಂಟನಿಗೆ ಹೇಳಿದ ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಬರುವಂಥ ಅನೇಕ ಎಲ್ಲ ಥರವಾದಂಥ ಬೇನೆಗಳನ್ನು, ರೋಗಗಳನ್ನು, ಎಲ್ಲ ಸೈತಾನನ ಎಲ್ಲ ಕ್ರಿಯೆಗಳನ್ನು ಯೇಸು ಕ್ರಿಸ್ತನಲ್ಲಿ ಮಾತ್ರ ನಾವು ಹೇಳಲಿಕ್ಕೆ ನಮಗೆ ಸಾಧ್ಯ. ಯೇಸು ಕ್ರಿಸ್ತನಲ್ಲಿ ಇದು ಸಾಧ್ಯ ಎಂಬುದಾಗಿ ಹೇಳುವಂಥ ಮಾತು ಪ್ರಿಯರೇ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಬರಬೇಕು. ನಾವು ಪ್ರಾರ್ಥಿಸುವಾಗ, ನಾವು ಪ್ರಸಂಗಿಸುವಾಗ, ನಾವು ಆರಾಧನೆ ಮಾಡುವಾಗ ಯೇಸು ಸ್ವಾಮಿಯಲ್ಲಿ ಮಾತ್ರವೇ ನಮ್ಮ ಆರಾಧನೆ, ನಮ್ಮ ಧ್ಯಾನ, ನಮ್ಮ ಪ್ರಾರ್ಥನೆ, ನಮ್ಮ ನಿರೀಕ್ಷೆ. ಆದ್ದರಿಂದ ಈ ನಿರೀಕ್ಷೆ ಕೊಡುವಂಥ ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸುವಾಗ ಹುಟ್ಟುಕುಂಟನಿಗೆ ಹೇಗೆ ಸೌಖ್ಯವಾಯಿತು ಹಾಗೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಯೇಸು ಸ್ವಾಮಿಯ ನಾಮದ ಮೂಲಕವಾಗಿ ಮಾತ್ರ ಸೌಖ್ಯ ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ. ಈ ಬೆಳಗಿನ ಸಮಯ ಪೇತ್ರನು ಆ ಹುಟ್ಟುಕುಂಟನಿಗೆ ಹೇಳಿದ ಹಾಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದ ಹಾಗೆ ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆಗಳು ಅನೇಕರಿಗೆ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಸೌಖ್ಯ ಉಂಟಾಗಲಿ, ಅನುಗ್ರಹ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಹಾರೈಸುತ್ತನಾಗಿದ್ದೇನೆ. ದೇವರು ನಮ್ಮನ್ನು ಅನುಗ್ರಹ ಮಾಡಲಿ. ಆಮೆನ್.